ನೆಕ್ಸ್ಟು SLC ಆದಮೇಲೆ ನಾವು ಕಾಲೇಜ್ಗೆ ಹೋಗ್ಬೇಕು. ಕಾಲೇಜ್ಗೆ ಅಂತಂದರೆ ಇನ್ನೂ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಹಾಕ್ಕೊಂಡು ಹೋಗ್ಬೇಕು, ಚಪ್ಪಲಿಗಳು ಹಾಕ್ಕೊಂಡು ಹೋಗ್ಬೇಕು. ಚಪ್ಪಲಿ ಹಾಕ್ಕೊಂಡು ಹೋಗೋಕ್ಕೆ ಕಾಸಿಲ್ಲ. ಆವಾಗ ಏನು ಮಾಡೋದು, ಸರಿ ಈ ಓರಿಗಳು ಈ ಯಾವುದನ್ನ ಒಂದು ಕುರಿ ಮೇಕೆ ಇಂಥವು ಮಾರಿಬಿಟ್ಟು ಚಪ್ಪಲಿ ಬೇಕು ಅಂತಂದರೆ ನಮ್ಮ ತಂದೆಯವ್ರು ಕೊಡೋರು. ಹಂಗೆ ಹೋಗಿ ಇದು ಮಾಡಬೇಕಾದ್ರೆ ಡೈಲಿ ಬಸ್ ಚಾರ್ಜಿಗೆ ಅಂತಂದರೆ ಏನು, ಆವಾಗ ಬರೀ 4 ಆಣೆ ಅಷ್ಟೇ. 4 ಆಣೆಗೂ ತುಂಬ ಕಷ್ಟ. ಆವಾಗ ನಾವು ರಜದಲ್ಲಿ ಕೆಲವು ಟೈಮ್ ಕೂಲಿಗೆ ಹೋಗೋದು, ಅದರಲ್ಲಿ ಒಂದು ಸ್ವಲ್ಪ ಏನೋ ಕುಡಿಕೋದು, ಇಲ್ಲ ಅದು ಸಾಲ್ತಿರಲಿಲ್ಲ. ಬುಕ್ಕುಗಳು, ಪೆನ್ನು ಇಂಥವೆಲ್ಲ ತರಬೇಕಾದ್ರೆ ಆವಾಗ ನಮ್ಮ ತಾಯಿ ಈ ಈ ನಾಟಿ ಹಸುಗಳು ಎಮ್ಮೆಗಳೆಲ್ಲ ಇದ್ವಲ್ಲ, ಅವ ಬೆಣ್ಣೆ ಅಂತ ಅಂದರೆ ತುಪ್ಪ ಮಾಡಿ ಹಸುಗಳು ಅವಾಗೇನು ಡೈರಿ ಇರಲಿಲ್ಲ, ಬೆಣ್ಣೆ ಅಂತ ಮಾಡಿ ಕುಡಿಕೋದು. ಈ ಸಂತಿಗಳಿಗೆ ಕೆಲವರು ಬ್ರೋಕರ್ಗಳು ಬಂದು ತಗೊಂಡೋಗೋರು. ಆವಾಗ ಅವ್ರಿಗೆ ವಾರಕ್ಕೊಂದು ಸತಿ ಕೊಡೋದು, ಅದರಲ್ಲಿ ಕಾಸು ಕೊಡೋದು, ಆ ಕಾಸು ನನಗೆ ಕೊಡೋದು. ಕೆಲವು ಟೈಮು ಈ ನಾಟಿ ಕೋಳಿಗಳು ಅಂತ ಮೇಸರು, ಈ ಹುಂಜುಗಳು 1 ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ ಒಂದೊಂದು 10-15 ನೆಲಮಂಗಲ ಸಂತೆ ಅಂತ ಆಗೋದು, ಅಲ್ಲಿ ತಗೊಂಡೋಗೋದು, ಅದು ಮಾರಿ ತಂದು ಕೊಡೋದು. ಇನ್ನೂ ಸ್ವಲ್ಪ ಇದು ಮಾಡಬೇಕು ಅಂದರೆ ಮಟ್ಟಿಗಳು, ಒಂದು ಮೊಟ್ಟೆ 4 ಆಣೆನೋ 10 ಪೈಸನೋ 25 ಪೈಸನೋ, ಅವಾಗ ನನಗೆ ಸ್ವಲ್ಪ ಕಡಿಮೆ. ಆ ಮಟ್ಟಿಗಳೆಲ್ಲ ಮಾಡಿ ಕೊಡ್ತೀನಿ ಅಂದ್ಬಿಟ್ಟು ಹೇಳಿ ನನಗೆ ಮೊಟ್ಟೆ ಮಾರಿ ಕೊಡೋದು. ಹಂಗೇನೆ ಕಾಲೇಜು PUC ಮುಗಿಸ್ದೆ, ಸ್ವಲ್ಪ ಡಿಗ್ರಿ ಮುಗಿಸ್ದೆ. ಹಿಂಗೆ ಮಾಡ್ಕೊಬೇಕಾದ್ರೆ ನಮ್ಮ ಅಣ್ಣವ್ರು ಸ್ವಲ್ಪ ಆವಾಗ ಸ್ವಲ್ಪ ಒಂಚೂರು ಈ ವ್ಯವಸಾಯನ ಒಂದು ಸ್ವಲ್ಪ ಆಲ್ಟ್ರನೇಷನ್ ಮಾಡಿರು. ಹೆಂಗೆ, ಈ ನಾಟಿ ಟೊಮೆಟೊ ಸಸಿ ನಾವೇ ಬೀಜ ಮಾಡ್ಕೊಳೋದು, ಈ ಬದನೆಕಾಯಿ ನಾವೇ ಬೀಜ ಮಾಡ್ಕೊಳೋದು, ಹಾಗಲಕಾಯಿನ ಬೀಜ ಮಾಡ್ಕೊಂಡು ಅವಾಗ ಸೀಡ್ಸ್ಗಳು ಯಾವೂ ಇರಲಿಲ್ಲ. ಇಲ್ಲೇ IHR ಇದು ಹೆಸರುಘಟ್ಟದಲ್ಲಿ ಹಣ್ಣಿನ ತೋಟ ಅಂತ ಐತೆ. ಆವಾಗ ಸ್ವಲ್ಪ ನನಗೆ ಒಂದು ಸ್ವಲ್ಪ ಹಂಗೆ PUC ಆದಮೇಲೆ ಡಾಕ್ಟ್ರುಗಳು ಅಂತಂದರೆ ಇಲ್ಲಿ ಏನೇನೋ ಡಾಕ್ಟ್ರುಗಳು ಅಂದರೆ ಯಾರಿಗೂ ಗೊತ್ತಿಲ್ಲ ಬಿಡ್ರಿ. ಡಾಕ್ಟ್ರುಗಳು ಅಂದರೆ ಮನುಷ್ಯರಿಗೆ ಡಾಕ್ಟ್ರು ಅಂತ ಗೊತ್ತಿದ್ರು, ಮರಕ್ಕೆ ಗಿಡಕ್ಕೆ. ಈ ಸಸಿಗಳಿಗೆ ಡಾಕ್ಟ್ರುಗಳು ಅನ್ನೋದು ಯಾರ್ಯಾರಿಗೂ ಆವಾಗ ಅಷ್ಟೊಂದು ಗೊತ್ತಿರಲಿಲ್ಲ. ಆವಾಗ ನಾನು ಹೋಗಿ, ಸರ್ ಏನು ಸರ್ ಈ ಥರ ಹಿಂಗೆ ನಮ್ದು ಇಲ್ಲೇ ಪಕ್ಕ ಕಾರ್ಲಾಪುರ, ನಮಗೆ ಈ ಥರ ಒಂದು ಯಾವುದನ್ನ ಒಂದು ಬೆಳೆ ಮಾಡಬೇಕು ಅಂದರೆ ರೋಗ ಬಂದೈತೆ ಅಂದರೆ ಹುಳ ಬೀಳೋದೊಂದು ಗೊತ್ತಿತ್ತು. ಆ ಒಂದು ಹುಳ ಬೀಳೋದಕ್ಕೆ ಏನು ಅಂತ ಕೇಳ್ಕೊಂಡು ಬಂದು ಅದಕ್ಕೆ ಕತ್ತಾಳಿ ರಸ, ಈ ಬೇವಿನ ಬೀಜದ ರಸ, ಮತ್ತು ಕೆಲವು ಈ ನೈಸರ್ಗಿಕವಾಗಿ ಈ ಒಂದು ಸುತ್ತು ಚೆಂಡು ಹೂವು ಹಾಕೋದು, ಇಂಥವೆಲ್ಲ ಮಾಡಿರಿ ಅಂತ ಹೇಳಿ ಅದನ್ನೆಲ್ಲ ಮಾಡ್ಸೋರು. ಅದರಲ್ಲಿ ಕೆಲವು ಕೆಮಿಕಲು ಸ್ಟಾರ್ಟಿಂಗ್ ಬಂದಿದ್ದು ನಾನು 83-84ನೇ ಇಸ್ವಿ. ಆ ಟೈಮಲ್ಲಿ ಡೈಥೆನ್ M45, ಮೆಟಾಸಿಡ್ಡು, ಎಕಾಲೆಕ್ಸು ಇಂಥವೆಲ್ಲ ಬಿಟ್ಟರೆ ಬೇರೆ ಯಾವ ಅಷ್ಟೊಂದು ಸ್ಟ್ಯಾಂಡರ್ಡು ಔಷಧಿಗಳು ಅನ್ನೋದು ಗೊತ್ತಿರಲಿಲ್ಲ. ಈಗಿದೆ ಬೇಜಾನಿದೆ, ಯಾವುದ್ಯಾವುದೋ ಒಂದು ಥರದ ಔಷಧಿ ಅಲ್ಲ. ಈ ಆರ್ಗ್ಯಾನಿಕ್ಗಳಿಂದ ಸರಿ ಸುಮಾರು ಔಷಧಿಗಳೈತೆ. ಸರಿ ಸ್ವಲ್ಪ ಬೆಳೆಗಳು ಬೆಳ್ಕೊಂಡು ಅದೇ ಬೀಜ ಮಾಡ್ಕೊಂಡು ನಾವು ಪಾತಿ ಮಾಡ್ಕೊಳೋದು, ಬೀಜ ಮಾಡೋದು, 1 ತಿಂಗಳು ಸಸಿ ಮಾಡೋದು, ನಾವೇ ನಾಟಿ ಮಾಡೋದು. ಅದನ್ನ ಸರಿ 3 ತಿಂಗಳು ಬೆಳೆದುಬಿಟ್ಟು ಪಕ್ಕದಲ್ಲಿ ಮಾರ್ಕೆಟ್ಗೆ ನಾವೇ ತಗೊಂಡೋಗೋದು. ಅದು ಎತ್ತಿನ ಗಾಡಿಯಲ್ಲಿ ತಗೊಂಡೋಗಿ ಈ ಸಿವಿಲ್ ಬಸ್ಗಳು ಬರ್ತಾಯಿದ್ದಿದ್ದು, ಆ ಸಿವಿಲ್ ಬಸ್ ಮೇಲೆ ಹಾಕಿ ರಾತ್ರೆಲ್ಲ ಕಾದು ಬೆಳಗ್ಗಿನ ಜಾವ ತಿರ್ಗದನ್ನ ಮಾರಿ ಅದರಲ್ಲಿ ಬಂದಿದ್ದ ದುಡ್ಡನ್ನ ಸ್ವಲ್ಪ ಸಂಸಾರದಲ್ಲಿ ಹಾಕಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಒಂದು ಸ್ವಲ್ಪ ಜಮೀನುಗಳು ತಗೊಳೋದು. ಹಿಂಗೇನೆ ಒಂದೊಂದೇ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿರು. ಅವಾಗೂ ಇನ್ನೂ ನಾನು ಒಂದು ಸ್ವಲ್ಪ ಇನ್ನೂ ಚಿಕ್ಕ ವಯಸ್ಸೇ. ಸರಿ ಈ IHR ಹೆಸರುಘಟ್ಟದ ಡಾಕ್ಟ್ರುಗಳೆಲ್ಲ ಇನ್ನೂ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಬೆಳೆಗಳು ಮಾಡಪ್ಪ ಅಂತ ಹೇಳಿದ್ರು. ಆವಾಗ ನನಗೆ ಇಂಡೋ ಅಮೇರಿಕನ್ ಹೈಬ್ರಿಡ್ ಸೀಡ್ಸ್ ಅಂತ ಒಂದು ಸ್ಟಾರ್ಟಿಂಗ್ ಬಂತು. ಅದರಲ್ಲಿ ಟೊಮೊಟೊ ಮಾಡಿದೆ. ಟೊಮೊಟೊ ಬರೀ 10 ಗ್ರಾಮು ಒಂದು ಪ್ಯಾಕೆಟು. ಏನದು ರೇಟು ಮರ್ತುಬಿಟ್ಟಿದ್ದೀನಿ, 180-200 ರೂಪಾಯಿ ತಿರ್ಬೇಕಷ್ಟೇ, ಇಲ್ಲ ಒಂದು 250 ಇರಬೇಕು. ಅದಕ್ಕೆ ಮ್ಯಾಲೆ ಗುಡಿಸ್ಲ ಥರ ಟಾರ್ಪಲ್ ಹಾಕಿ ಅದರೊಳಗೆ ಬೀಜ ಬಿಟ್ಟು, ನರ್ಸರಿಗಳೆಲ್ಲ ಇರಲಿಲ್ಲ, ಆ ಬೀಜ ಬಿಟ್ಟು ಅದರಲ್ಲಿ ಒಂದು 3000 ಸಸಿ ಅಂತ ಮಾಡಿ ಅದನ್ನ ಉಣಿ ದಾರ ಕಟ್ಟಬೇಕು. ಅದಕ್ಕೆ ದಾರ ಅನ್ನೋದು ಗೊತ್ತಿಲ್ಲ, ಕಂಬಿ ಅನ್ನೋದು ಗೊತ್ತಿಲ್ಲ, ಸರಿ ಕಡ್ಡಿ ಹೊಡಿಬೇಕು ಅನ್ನೋದು ಗೊತ್ತಿಲ್ಲ. ಆವಾಗ ಈ ಕತ್ತಾಳಿಗಳನ್ನೆಲ್ಲ ಕಿತ್ತು ದಾರ ಮಾಡೋದು. ಆಮೇಲೆ ನಾವೇನೇ ಆಳುಗಳಿಗೆ ಕೊಡೋಕ್ಕೆ ಕೂಲಿ ಇಲ್ಲ, ಸರಿ ನಾವೇನೇ ಲೇಬರ್ ನಾವೇ ಡೈಲಿ ಕಟ್ಟಿಬಿಟ್ಟು 2 ತಿಂಗಳಾಯಿತು, 2.5 ತಿಂಗಳಾಯಿತು. ಕಾಯಿ ಭಾಳ ಚೆನ್ನಾಗಿ ಬಂದ.
ಸರಿ ಆ ಸುತ್ತಮುತ್ತ ಜನ ಎಲ್ಲ ಬಂದು ನೋಡೋಕೆ ಶುರು ಮಾಡಿದ್ರು, ಏನು ಇಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಅಲ್ಲಿಂದ ಸ್ವಲ್ಪ ನಾವು ತೋಟದ ಕಡೆ ಮಾಡೋಕ್ಕೆ ಹೋಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹಂಗೇನೆ ನಾವು ಯಾಕೆ ಒಂದು ಸ್ವಲ್ಪ ಈ ನರ್ಸರಿ ಮಾಡ್ಕೊಂಡು ಬೀಜ ಮಾಡಬಾರ್ದು ಅಂದ್ಬಿಟ್ಟು ಹಂಗೆ ಒಂದೊಂದು ಸ್ವಲ್ಪ ನರ್ಸರಿಗಳು ಎಲ್ಲ ಮಾಡೋದು, ಹೈಬ್ರಿಡು ಬೀಜಗಳೆಲ್ಲ ಬಿಡೋದು, ಈ ಥರ ಎಲ್ಲ ಮಾಡ್ಕೊಂಡು ನೆಕ್ಸ್ಟು ಏನು ಮಾಡಿದ್ವಿ, ಈ